ನಮಸ್ಕಾರ. ಮೊದಲು ಮಾನವನಾಗು ಸಹಕಾರಿ ಟಿವಿಗೆ ಸ್ವಾಗತ. ಮುಖ್ಯಾಂಶಗಳು: ವ್ಯಾಜ್ಯ ಹಾಗೂ ವಿಲೇವಾರಿ ಕ್ರಮಬದ್ಧ ದಾಖಲೆಗಳ ಸಲ್ಲಿಕೆ ಬಗ್ಗೆ ಎಚ್ಚರ ಅಗತ್ಯ. ಶರಣಗೌಡ ಪಾಟೀಲ್. ಸಹಕಾರ ಸಂಸ್ಥೆಗಳಲ್ಲಿ ವ್ಯಾಜ್ಯಗಳು ಹಾಗೂ ಅವುಗಳ ವಿಲೇವಾರಿ, ವ್ಯಾಜ್ಯಗಳ ಹೂಡುವಿಕೆ ಮತ್ತು ಕ್ರಮಬದ್ಧ ದಾಖಲೆಗಳ ಸಲ್ಲಿಕೆ ಬಗ್ಗೆ ಎಚ್ಚರದ ಕ್ರಮ ಅಗತ್ಯ. ಸಹಕಾರ ಸಂಸ್ಥೆಗಳಲ್ಲಿ ಪರಸ್ಪರ ಸಹಕಾರ ಅಂದರೆ ಸಹಕಾರ ಸಂಘ ಮತ್ತು ಬೇರೊಂದು ಸಹಕಾರ ಸಂಘಗಳ ನಡುವೆ ಅಧ್ಯಕ್ಷರು, ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ, ಸದಸ್ಯರು ಹಾಗೂ ಸಹಕಾರಿ ಸಂಸ್ಥೆಗಳ ಮಧ್ಯೆ ಯಾವುದಾದರೂ ಒಂದು ವಿಷಯಕ್ಕೆ ಸಂಬಂಧಿಸಿದ ಭಿನ್ನಾಭಿಪ್ರಾಯಗಳು ವ್ಯಾಜ್ಯಗಳಾಗಿ ಪರಿವರ್ತನೆಯಾಗುವುದು ಸಹಜ. ಈ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳಲು 1959ರ ಸಹಕಾರಿ ಸಂಘಗಳ ಕಾಯ್ದೆ ಅಡಿಯಲ್ಲಿ ಕಲಂ 70 ಮತ್ತು 71 ಮತ್ತು ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಅಡಿಯಲ್ಲಿ ಅಧ್ಯಾಯ 7ರ 39ರಿಂದ 46 ಕಲಂ ಪ್ರಕಾರ ವ್ಯಾಜ್ಯಗಳ ವ್ಯಾಖ್ಯಾನಗಳು, ವಿಲೇವಾರಿ ಪ್ರಕ್ರಿಯೆಗಳನ್ನು ವಿವರವಾಗಿ ನೀಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಕೋಆಪರೇಟಿವ್ ಫೆಡರೇಷನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಹಕಾರ ಸಿಂಚನ ಪ್ರಧಾನ ಸಂಪಾದಕ ಶರಣಗೌಡ ಜಿ ಪಾಟೀಲ ಹೇಳಿದ್ದಾರೆ. ವ್ಯಾಜ್ಯಗಳ ವಿಲೇವಾರಿಗಾಗಿ ವ್ಯಾಜ್ಯದ ಕಾಲಮಿತಿ ಬಗ್ಗೆ ಚೆನ್ನಾಗಿ ತಿಳಿದಿರಬೇಕು. ವ್ಯಾಜ್ಯ ಕಾರಣ ಉಂಟಾದ ದಿನದಿಂದ 6 ವರ್ಷದವರೆಗೆ ವಿವಾದವನ್ನು ರಿಜಿಸ್ಟ್ರಾರ್ಗೆ ಕಳುಹಿಸಬೇಕು. ಅಧ್ಯಕ್ಷರು, ಉಪಾಧ್ಯಕ್ಷರು ಅಥವಾ ಪದಾಧಿಕಾರಿಯ ಅಥವಾ ನಿರ್ದೇಶಕರ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳು ಚುನಾವಣೆ ಫಲಿತಾಂಶ ಘೋಷಣೆ ಮಾಡಿದ 30 ದಿನಗಳೊಳಗಾಗಿ ರಿಜಿಸ್ಟ್ರಾರ್ಗೆ ಕಳುಹಿಸಬೇಕು. ಅದರಂತೆ ನೌಕರನ ವಿರುದ್ಧದ ಶಿಸ್ತು ಕ್ರಮಕ್ಕೆ ಸಂಬಂಧಿಸಿದ ವಿವಾದವನ್ನು ವಿವಾದ ಪ್ರಶ್ನಿತವಾಗುವ ಆದೇಶದ ದಿನಾಂಕದಿಂದ 12 ತಿಂಗಳೊಳಗಾಗಿ ದಾಖಲೆ ಮಾಡಬೇಕಾಗುತ್ತದೆ. ಹೀಗೆ ದಾಖಲಾದ ವ್ಯಾಜ್ಯಗಳನ್ನು ರಿಜಿಸ್ಟ್ರಾರರು ತಾನೇ ತೀರ್ಮಾನಿಸಬಹುದು ಅಥವಾ ಸರ್ಕಾರವು ಈ ಸಂಬಂಧದಲ್ಲಿ ನಿಹಿತಗೊಳಿಸಿರುವ ಬೇರೆ ವ್ಯಕ್ತಿಗೆ ವ್ಯಾಜ್ಯ ವಿಲೇವಾರಿಗಾಗಿ ವರ್ಗಾಯಿಸಬಹುದು ಅಥವಾ ರಿಜಿಸ್ಟ್ರಾರ್ ನೇಮಕ ಮಾಡುವ ಮಧ್ಯಸ್ಥಗಾರನಿಗೆ ಎಲೆಗಾಗಿ ಕಳಿಸಬಹುದು. ವ್ಯಾಜ್ಯಗಳನ್ನು ಹೂಡುವ ಬಗ್ಗೆ ಸೂಕ್ತ ತೀರ್ಮಾನದಂತೆ ಕ್ರಮವಿಡುವುದನ್ನು ಸಹಕಾರಿ ಸಂಸ್ಥೆಗಳು ನಿರ್ವಹಿಸುವುದು ಅಗತ್ಯ. ವ್ಯಾಜ್ಯಗಳನ್ನು ಹೂಡುವಾಗ ಕ್ರಮಬದ್ಧ ದಾಖಲಾತಿಗಳನ್ನು ಸಲ್ಲಿಸಬೇಕಾಗುತ್ತದೆ. ದಾಖಲಾತಿಗಳು ಕ್ರಮಬದ್ಧವಾಗಿರದಿದ್ದರೆ ವ್ಯಾಜ್ಯಗಳು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತಾರೆ. ಕೆಲವು ಬಾರಿ ಪ್ರಾರಂಭಿಕ ಹಂತದಲ್ಲಿಯೇ ಬಿದ್ದು ಹೋಗುತ್ತವೆ. ನ್ಯಾಯ ಒದಗಿಸುವಲ್ಲಿ ವಿಳಂಬಕ್ಕೆ ಕಾರಣವಾಗುತ್ತದೆ. ವ್ಯಾಜ್ಯಗಳನ್ನು ಹೂಡುವಾಗ ವ್ಯಾಜ್ಯದ ವಿಷಯ, ವ್ಯಾಜ್ಯ ಪ್ರಾರಂಭವಾದ ದಿನಾಂಕ, ವ್ಯಾಜ್ಯಕ್ಕೆ ಕಾರಣ, ವ್ಯಾಜ್ಯ ಹಣಕಾಸಿನ ವ್ಯಾಜ್ಯವೋ ಅಥವಾ ಆಡಳಿತಾತ್ಮಕವಾದವು, ಹಣಕಾಸಿನ ವ್ಯಾಜ್ಯವಾದರೆ ಪ್ರತಿವಾದಿಗಳ ಅಹವಾಲು, ವಿವರ, ಹಣ ವಸೂಲು ಮಾಡಲು ಇರಬಹುದಾದ ಸಂಪನ್ಮೂಲಗಳು, ವ್ಯಾಜ್ಯದಲ್ಲಿ ಅಳವಡಿಸಿರುವ ವ್ಯಕ್ತಿಗಳು ಒಬ್ಬರೇ ಅಥವಾ ಸಮೂಹವೇ, ವಸೂಲಾತಿ ಆಗಬೇಕಿರುವ ಮೊತ್ತದ ಅಸಲು, ಬಡ್ಡಿ, ದಂಡದ ಬಡ್ಡಿ ಇತ್ಯಾದಿ ವಿವರಗಳನ್ನು ವ್ಯಾಜ್ಯಗಳಲ್ಲಿ ವಾದಿಗಳ, ಪ್ರತಿವಾದಿಗಳ ಸಂಪೂರ್ಣ ವಿವರಗಳು ಇರಬೇಕಾಗುತ್ತದೆ. ಯಾವ ನ್ಯಾಯಾಲಯವೂ ತಾನಾಗಿ ಕೇಸ್ಗಳನ್ನು ಮುಂದೆ ಆಗುವುದಿಲ್ಲ. ಅಪೂರ್ಣ ದಾಖಲೆಯಿಂದಾಗಿ ಕೇಸ್ಗಳನ್ನು ಮುಂದೆ ಹಾಕಬೇಕಾಗುತ್ತದೆ. ಆದ್ದರಿಂದ ಸಹಕಾರಿಗಳು ಈ ಬಗ್ಗೆ ಪೂರ್ಣ ತಿಳುವಳಿಕೆ ಹೊಂದಿ ಸೂಕ್ತ ಕ್ರಮವಿಡುವುದು ಅಗತ್ಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.